ಸೈಡ್ ರೀಚ್ ಆಗಿದೆ, ಈ ಕಡೆ ಸೈಡ್ ರೀಚ್ ಆಗಿದೆ. ಯಾಕಂದ್ರೆ ಸಿನಿಮಾ ಚೆನ್ನಾಗಿರೋದ್ರಿಂದ ಭಾಷೆ ಯಾವ್ದಾದ್ರು ಕನ್ನಡ ತನ್ನಮ್ಮ ಅಂದ್ರೆ ಭಾಷೆ ಮಾತಾಡೋ ಶೈಲಿ ಬೇರೆ ತರ ಇರ್ಬೋದು, ಬಟ್ ಬಹಳ ಅಲ್ಲಿ ಅಲ್ಲಿ ತುಂಬಾ ಇಷ್ಟಪಡ್ತಾರೆ ಜನ. ನೋಡಿ, ಅದು ಒಂದು ಮಾಡಕ್ ನಾನು ಯಾರು ಅದಾಗೆ ಒಂದಾಗ್ಬೇಕಷ್ಟೇ ಹೊರತು ನಾನೇನು ಮಾಡಕ್ಕಾಗಲ್ಲ. ಅದ್ರಲ್ಲಿ ಒಂದು ಅಂಶನ ಕೊಡಕ್ ನೋಡ್ತಾರೆ. ಇದ್ರಲ್ಲೂ ಹಂಗೆ ಆಗಿರೋದು ಕರ್ನಾಟಕ ದಮನಕಲ್ಲಿ. ಯಾಕೆ ಅವ್ರ ಸಿನಿಮಾದಲ್ಲಿ ಪ್ರತಿ ಸಿನಿಮಾದ ನೋಡ್ಬೇಕಾದ್ರೂ ಒಂದು 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 ಪ್ರಯಾಣ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಒಂದು ಪ್ರಯಾಣ ಇರುತ್ತೆ. ಅಂದ್ರೆ ನಮ್ಮ ಒಂದು ದಾರಿ ಇರುತ್ತೆ. ಅವ್ರು ಅನ್ಕೊಂಡಿರ್ತಾರೆ ನಮ್ ದಾರಿನೇ ಬೇರೆ, ನಮ್ಗೆ ಬೇರೆ ದಾರಿನೇ ಇಲ್ಲ ಅನ್ಕೋತಾರೆ. ಒಂದು ದಾರಿ ಸಿಗುತ್ತೆ. ಆ ದಾರಿ ಸಿಕ್ಕಿದಾಗ ಆ ದಾರಿಯಲ್ಲಿ ಯಾವ್ಯಾವ ತರ ಸಮಸ್ಯೆಗಳು ಬರುತ್ತೆ, ಅವ್ರು ಹೇಳಿ ಕೇಳಿ ಆ ಕಳ್ಳರು ಬಂದಾಗ ಅವ್ರ ಮನಸ್ಸಲ್ಲೂ ಯಾವ ರೀತಿ ಒಂದು ಬದಲಾವಣೆ ಆಗಿ ಆ ಒಂದು ನಂಟಸ್ತನ ಬೆಳೆಸ್ತಾರೆ ಆ ಊರ್ಲಿ ಅನ್ನೋದೇ ಈ ಕತೆ. ಅದು ತುಂಬಾ ಎಂಟರ್ಟೈನಿಂಗ್ ಹೇಳಿದ್ದಾರೆ. ಹಾಗೂ ಒಳ್ಳೊಳ್ಳೆ ಹಾಡುಗಳಿದೆ. ಜೊತೆಲಿ ಫಸ್ಟ್ ಟೈಮ್ ಪ್ರಭು ಸರ್ ಜೊತೆ ಮಾಡಿರೋದು ಒಂದು ಬಹಳ ಖುಷಿ ಆದ ವಿಷಯ. ಉತ್ತರ ಕರ್ನಾಟಕ ಅಪ್ಪಾಜಿ ಬಹಳ ಇಷ್ಟಪಡ್ತಾ ಇದ್ರು, ನೀವು ಕೂಡ ಈ ಕಡೆ ಬರ್ತಾ ಇದ್ರೆ ಹೇಗೆ ಅನಿಸ್ತದೆ? ಅದೇನು ಮಾಡಕ್ ಎಲ್ಲರಿಗೂ ಆ ಉತ್ತರ ಕರ್ನಾಟಕ ಇಲ್ಲಿಂದ ಸ್ಟಾರ್ಟ್ ಆಗಿದೆಲ್ಲ. ಹುಬ್ಳಿ, ಧಾರವಾಡ, ಬೆಳಗಾಂ ಈ ಕಡೆ ಸೈಡ್ ಇಂದಾನೆ ಅವ್ರ ಪಯಣ ಸ್ಟಾರ್ಟ್ ಆಗಿದ್ದು. ಮದ್ರಾಸ್ಗೆ ಹೋಗಕ್ಕೂ ಮುಂಚೆ ಅವರು ಹುಬ್ಳಿ ಸಿದ್ದಾರೂಢರ ಮಠದಲ್ಲಿ ಇದ್ದವರು. ಅವ್ರ ತಾಯಿ, ನಮ್ಮ ಅಜ್ಜಿ ಎಲ್ಲರೂ. ಸೊ ಅಲ್ಲಿಂದ ಪಯಣ ಶುರುವಾಗಿದೆ. ಅದರಿಂದ ನಂಟಸ್ಥಾನ ಜಾಸ್ತಿ ಇದ್ದೇ ಇರುತ್ತೆ ಉತ್ತರ ಕರ್ನಾಟಕ. ಅದಕ್ಕೆ ಅವಾಗ ನೋಡಿ, ಯಾವುದೇ ನಾವು ಒಂದು ವಿಜಯಾತ್ರಿ, ನನ್ನ ಇವಾಗ 38 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಇಲ್ಲಿ ಬೆಳಗಾಂ ಎಷ್ಟು ಸತಿ ಬಂದ್ರೆ ನನಗೆ ಗೊತ್ತಿಲ್ಲ ಅನ್ಸಕ. ಅಷ್ಟೊಂದು ಒಂದು ಸೆಳೆತ ಇದ್ದೇ ಇದೆ. ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ರಿಪೋರ್ಟ್ ಚೆನ್ನಾಗಿದೆ. ಭಾಷೆ ಹೇಗಿದೆ ಅಮ್ಮ? ಆ ಕಡೆ ಸೈಡ್ ರೀಚ್ ಆಗಿದೆ, ಈ ಕಡೆ ಸೈಡ್ ರೀಚ್ ಆಗಿದೆ. ಯಾಕಂದ್ರೆ ಸಿನಿಮಾ ಚೆನ್ನಾಗಿರೋದ್ರಿಂದ ಭಾಷೆ ಯಾವ್ದಾದ್ರು ಕನ್ನಡ ತನ್ನಮ್ಮ ಅಂದ್ರೆ ಭಾಷೆ ಮಾತಾಡೋ ಶೈಲಿ ಬೇರೆ ತರ ಇರ್ಬೋದು, ಬಟ್ ಬಹಳ ಅಲ್ಲಿ ತುಂಬಾ ಇಷ್ಟಪಡ್ತಾರೆ ಜನ. ಬ್ಯಾಂಗ್ಳೂರ್, ಮೈಸೂರಲ್ಲಿ ತುಂಬಾ ಇಷ್ಟಪಡ್ತಾರೆ. ಸಿದ್ಧತೆ ನಡೀತಾ ಇದೆ. ನೋಡೋಣ, ಇನ್ ನೆಕ್ಸ್ಟ್ ಯಾವಾಗ ಕ್ಯಾನ್ವಾಸ್ ಹೋಗ್ಬೇಕು ಹೋಗ್ತೀವಿ. ಈ ಸತಿ ಆಗ್ಬೇಕು ಅಂತಾನೆ ಬಂದಿರೋದು. ಅದೆಲ್ಲ ಗೊತ್ತಿಲ್ಲ ಸರ್. ಇದು ನಮ್ಗೆ ಗೊತ್ತಿಲ್ಲ. ಇನ್ನು ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗಿಲ್ಲ ಇವ್ರು. ಯಾಕಂದ್ರೆ ಲಾಸ್ಟ್ ಟೈಮ್ ಪಾಪ ನಾವು ಈ ಸತಿ ಬಿಸಿಲು ಜಾಸ್ತಿ ಇದೆ ಪಾಪ, ಅವ್ರಿಗೆ ಒತ್ತಡದಿಂದ ಬರಬಾರ್ದು ಪಾಪ. ಇಲ್ಲ, ಬರ್ತಾರೆ, ಅದಕ್ಕಂತ ಕರಿಯಕ್ ಹೋಗ್ಬಾರ್ದು, ಅಡ್ವಾಂಟೇಜ್ ತಗೊಳಕ್ ಹೋಗ್ಬಾರ್ದು ಪಾಪ. ಯಾಕಂದ್ರೆ ನಮ್ಮ ನಟರಿಗೆ ನಾವು ಯಾವತ್ತೂ ಒಂದು ಸ್ಪೇಸ್ ಕೊಡ್ಬೇಕು, ಒಂದು ನಟಸ್ಥಾನ ಬೆಳೆಸ್ಕೊಂಡಿದೀವಿ. ಆ ಪ್ರೀತಿ ವಿಶ್ವಾಸ ಹಂಗೆ ಉಳಿಸ್ಕೊಂಡು ಹೋಗ್ಬೇಕು. ನೋಡಿ, ಅದು ಒಂದು ಮಾಡಕ್ ನಾನು ಯಾರು ಅದಾಗೆ ಒಂದಾಗ್ಬೇಕಷ್ಟೇ ಹೊರತು ನಾನೇನು ಮಾಡಕ್ಕಾಗಲ್ಲ. ಅದ್ರಲ್ಲಿ ನಾನು ಅವ್ರ ಅಳಿಯ, ಅವ್ರ ಮಗ ಅಲ್ಲ. ನೆಕ್ಸ್ಟ್ ಗೊತ್ತಿಲ್ಲ, ನಂಗೆ ಟೈಮ್ ನೋಡ್ಕೊಂಡ್ ಬರ್ಬೇಕಾಗಿ. ನಂಗೆ ಶೂಟಿಂಗ್ ನೋಡ್ಕೋಬೇಕು, ಈ ಕಡೆ ಕ್ಯಾನ್ವಾಸ್ಗೂ ಬರ್ಬೇಕು. ಅಂದ್ರೆ ಗೀತಾ ಅವ್ರದ್ದು ಏನೇನು ಪ್ರೋಗ್ರಾಮ್ ಇದೆ ಅದು ನೋಡ್ಕೊಂಡು ನಾನು ಮಾಡ್ಬೇಕು. ಯಾಕಂದ್ರೆ ನನ್ಗೆ ಗೀತಾ ನಿಂತ ನಾನು ಜಾಸ್ತಿ ಸಪೋರ್ಟ್ ಮಾಡ್ಬೇಕಲ್ವಾ. ನನಗೆ ಅದ್ರ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ನಾ ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೆ. ಮೋಸ್ಟ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. 100%. ನನ್ನೇನು ಹೇಳಿದೀನಿ, ಇದನ್ನ ಮಾತಾಡ್ತೀನಿ. ಭಾಷೆ ನೀರು ಗಡಿ ಬಂದಾಗ ಎಲ್ಲರೂ ಆ ಭಾಗದ ಜನರು ಯಾರು ಬರ್ತಾರೆ. ಈ ಸತಿ ಬರ್ತಾರೆ, ಕರ್ಕೊಂಡ್ ಬರ್ತೀವಿ ಬಿಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.